ಹಲೋ ಫ್ರೆಂಡ್ಸ್, ನಾನು ಶ್ರೀದೇವಿ ಮತ್ತು ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವ್ರೆಟ್ ಚಾನಲ್ ಲೇಡೀಸ್ ಕ್ಲಬ್. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಒಂದು ಹೊಸ ಪ್ಯಾಟರ್ನದ ಫೇಸ್ ಮಾಸ್ಕನ್ನು ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನೋಡಿ, ನಾನು ಇಲ್ಲಿ ಒಂದು ಕಾಟನ್ ಬಟ್ಟೆನ ತೊಗೊಂಡು ಅದನ್ನು ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಅದರದ್ದು ವಿಡ್ತ್ ಮತ್ತು ಲೆಂತ್ ಕೇಳಿದರೆ 11.5 ಇಂಚ್ ವಿಡ್ತ್ ಮತ್ತು 11.5 ಇಂಚ್ ಲೆಂತ್ ಬರುತ್ತೆ. ಅಂದರೆ ಈಕ್ವಲ್ ಲೆಂತ್ ಮತ್ತು ವಿಡ್ತ್ನಲ್ಲಿ ಒಂದು ಸ್ಕ್ವೇರ್ ಫ್ಯಾಬ್ರಿಕ್ ತೊಗೋಬೇಕು. ಸೊ ಫಸ್ಟ್ ಆಫ್ ಆಲ್ ಅದನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಮತ್ತೆ ಅದನ್ನ ಈ ರೀತಿ ಫೋಲ್ಡ್ ಮಾಡಬೇಕು. ಸೊ ದಟ್ ಒಂದು ಚಿಕ್ಕ ಸ್ಕ್ವೇರ್ ರೆಡಿ ಆಗುತ್ತೆ. ಇವಾಗ ಫೋಲ್ಡೆಡ್ ಸೈಡದ ಕಾರ್ನರ್ದಿಂದ ಮೇಲುಗಡೆ 2 ಇಂಚ್ಗೆ ಮಾರ್ಕ್ ಹಾಕಬೇಕು. ನಾನು ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ, ಪ್ಲಸ್ ಎಕ್ಸ್ಪ್ಲೇನ್ ಕೂಡ ಮಾಡ್ತಾ ಇದ್ದೀನಿ. ಆ ರೀತಿ ಮಾಡ್ತಾ ಹೋಗಬೇಕು. ಕೆಳಗಡೆ ಸೇಮ್ ಮತ್ತೆ 2 ಇಂಚದ ಮಾರ್ಕ್ ಹಾಕಬೇಕು. ಆಮೇಲೆ ಓಪನ್ ಸೈಡ್ ಇದೆ ನೋಡಿ, ಆ ಕಡೆ ಕೂಡ ಕೆಳಗಿನ ಪಾಯಿಂಟದಿಂದ ಮೇಲುಗಡೆಗೆ 2 ಇಂಚದ ಮಾರ್ಕ್ ಹಾಕಬೇಕು. ಆಮೇಲೆ ಅಪ್ಪರ್ ಸೈಡ್ ಇದೆ, ಅಲ್ಲಿ ಮಾತ್ರ 1.5 ಇಂಚದ ಮಾರ್ಕ್ ಹಾಕಬೇಕು. ಈ ರೀತಿ ಪಾಯಿಂಟ್ಸನ್ನು ಮಾರ್ಕ್ ಹಾಕಬೇಕು. ಕೆಳಗಡೆ ಓಪನ್ ಸೈಡದಿಂದ 1 ಸೆಂಟಿಮೀಟರದ ಒಂದು ಚಿಕ್ಕ ಮಾರ್ಕಿಂಗ್ ಹಾಕೋಬೇಕು. ಈಗ ನೋಡಿ, ಮೇಲ್ಗಡೆ ಪಾಯಿಂಟ್, ಆ 1 ಸೆಂಟಿಮೀಟರ್ದ ಪಾಯಿಂಟ್ ಮತ್ತು ಸೆಂಟರ್ ಪಾಯಿಂಟ್, ಈ 3 ಪಾಯಿಂಟ್ ಕೂಡ ಜಾಯಿಂಟ್ ಮಾಡಬೇಕು ಕರ್ವದಿಂದ. ಜಸ್ಟ್ ಸಿಂಪ್ಲಿ ನಾನು ಕೈದಿಂದಾನೇ ಒಂದು ಕರ್ವ್ ಶೇಪ್ ಹಾಕ್ತಾ ಇದ್ದೀನಿ. ಅದೇ ರೀತಿ ಕರ್ವ್ ಶೇಪ್ ಹಾಕಬೇಕು. ಆಮೇಲೆ ಮೇಲಗಡೆದಿಂದ ಕೆಳಗಡೆವರೆಗೆ 2.5 ಇಂಚ್ಗೆ ಒಂದು ಮಾರ್ಕ್ ಹಾಕಬೇಕು. ಈ ಮಾರ್ಕ್ ಹಾಕಿದ್ದ ಹೊಸ ಪಾಯಿಂಟ್ಗೆ ಒಂದು ಸ್ಕೇಲ್ ಯೂಸ್ ಮಾಡಿ ಸ್ಟ್ರೇಟ್ ಲೈನ್ ಜಾಯಿಂಟ್ ಮಾಡಬೇಕು ಮತ್ತು ಒಂದು ಸ್ವಲ್ಪ ಕ್ರಾಸ್ನಲ್ಲಿ ಜಾಯಿಂಟ್ ಮಾಡಬೇಕು. ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಅದ್ರ ಪ್ರಕಾರ. ಈ ರೀತಿ ಎಲ್ಲ ಮಾರ್ಕಿಂಗ್ ಮಾಡಿದ ಮೇಲೆ ಅದನ್ನು ಕಟ್ ಮಾಡ್ಕೋಬೇಕು. ಸೊ ನೋಡಿ, ಕಟ್ ಮಾಡಿದ ಮೇಲೆ ನಮ್ಮ ಹತ್ರ ಈ ರೀತಿ ಒಂದು ಹೊಸ ಪ್ಯಾಟರ್ನ್ ರೆಡಿ ಆಗುತ್ತೆ. ಈಗ ಇದನ್ನು ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನೋಡಿ, ನಾನು ಫೋಲ್ಡ್ ಮಾಡ್ತಾ ಇದ್ದೀನಿ. ಆ ರೀತಿ ಫೋಲ್ಡ್ ಮಾಡಿ ಮೇಲುಗಡೆ ಕರ್ವ್ ಕಾಣ್ತಾ ಇದೆ, ಅದಕ್ಕೆ ಒಂದು ಸಿಂಪಲ್ ಸ್ಟಿಚ್ ಹಾಕೋಬೇಕು. ಸ್ಟಿಚ್ ಹಾಕಿದ ಮೇಲೆ ಉಳಿದಿದ್ದ ಬಟ್ಟೆಗೆ ಒಂದು ಸ್ವಲ್ಪ ಕಟ್ ಹಾಕಬೇಕು. ಸೊ ದ್ಯಾಟ್ ಅದು ನಮಗೆ ರಿವರ್ಸ್ ಫೋಲ್ಡ್ ಮಾಡುವಾಗ ಈಸಿ ಆಗುತ್ತೆ. ಈಗ ಈ ಕಡೆ ಪಾರ್ಟ್ ಕಾಣಿಸ್ತಾ ಇದೆ, ಅದನ್ನು ನಾನು ಕಟ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಅದರ ಪ್ರಕಾರ ಒಂದು ಸ್ಟಿಚ್ಚದ ಹತ್ರ ಇನ್ನೂ ಒಂದು ಸ್ಟಿಚ್ ಬರುತ್ತೆ. ಆ ಪಾರ್ಟನ್ನು ಜಾಯಿಂಟ್ ಮಾಡಿ ಮೇಲ್ಗಡೆ ಪಾರ್ಟ್ ಕೂಡ ಜಾಯಿಂಟ್ ಮಾಡಬೇಕು. ತುಂಬ ಸಿಂಪಲ್ ಇದೆ, ವಿಡಿಯೋನಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ. ಅದ್ರ ಪ್ರಕಾರ ಫಾಲೋ ಮಾಡ್ತಾ ಹೋಗಬೇಕು. ಮೇಲ್ಗಡೆ ಇವಾಗ ಅಪ್ಪರ್ ಪಾರ್ಟ್ಗೆ ಕೂಡ ಒಂದು ಸಿಂಪಲ್ ಸ್ಟಿಚ್ಚನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಬೋತ್ ಸೈಡ್ ಓಪನ್ ಉಳಿಯುತ್ತೆ, ಓಪನ್ ಅದು ಉಳಿಬೇಕು. ಬರೀ ಮೇಲ್ಗಡೆ ಅಷ್ಟೇ ಸ್ಟಿಚ್ ಹಾಕಬೇಕು. ಸೊ ಈಗ ನೋಡಿ, ಸ್ಟಿಚ್ ಹಾಕಿದ ಮೇಲೆ ಇದು ಈ ರೀತಿ ಕಾಣುತ್ತೆ. ಈಗ ಓಪನ್ ಇದೆ ಅಲ್ವಾ, ಆ ಪ್ಲೇಸದಿಂದ ಒಳಗಡೆ ಇರುವ ಬಟ್ಟೆನ ಹೊರಗಡೆ ತೆಗಿಬೇಕು. ಅಂದರೆ ಆ್ಯಕ್ಚುಯಲ್ ಫ್ರಂಟ್ ಸೈಡ್ ಹೊರಗಡೆ ಬರುತ್ತೆ ಮತ್ತು ಸ್ಟಿಚ್ ಮಾಡಿದ್ದ ಪಾರ್ಟ್ ಒಳಗಡೆ ಹೋಗುತ್ತೆ. ಸೊ ಇದನ್ನು ನೀಟಾಗಿ ಎಲ್ಲಾನು ಬಟ್ಟೆ ಕಾರ್ನರ್ ಎಲ್ಲ ನೀಟಾಗಿ ಜಾಯಿಂಟ್ ಮಾಡಿ ಸ್ವಲ್ಪ ನೀಟಾಗಿ ಮಾಡ್ಕೋಬೇಕು. ಇನ್ ಕೇಸ್ ನಿಮ್ಮದು ಕಾಟನ್ ಬಟ್ಟೆ ಇರಲಿಲ್ಲ, ಬೇರೆ ಬಟ್ಟೆ ಇದ್ದರೆ ನೀವು ಅದನ್ನು ನೀಟಾಗಿ ಐರನ್ ಮಾಡಿದರೆ ಕೂಡ ಅದು ನೀಟಾಗಿ ರೆಡಿ ಆಗುತ್ತೆ. ಸೊ ನೋಡಿ, ರೆಡಿ ಆದಮೇಲೆ ಇದು ಈ ರೀತಿ ಕಾಣುತ್ತೆ. ಸೊ ಈಗ ನಾನು ಆ್ಯಸ್ ಅ ಫಿನಿಶಿಂಗ್ ಪರ್ಪಸ್ ಮೇಲುಗಡೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಕೆಳಗಡೆ ಕೂಡ ಟಾಪ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದರಿಂದ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನೋಡಿ, ಟಾಪ್ ಸ್ಟಿಚ್ ಹಾಕಿದ ಮೇಲೆ ಎಷ್ಟು ನೀಟ್ ಕಾಣಿಸ್ತಾ ಇದೆ. ನೀವು ಈಗ ಒಂದು ಅಬ್ಸರ್ವ್ ಮಾಡ್ಬೋದು, ಒಳಗಡೆ ಮೂಗು ಮತ್ತು ಬಾಯಿ ಬರುತ್ತೆ, ಅಲ್ಲಿ ಎಷ್ಟು ಸ್ಪೇಸ್ ಇದೆ ನೋಡಿ. ಈ ಪ್ಯಾಟರ್ನ್ದ ಸ್ಪೆಷಾಲಿಟಿ ಏನಂದರೆ, ಮೂಗು ಮತ್ತು ಬಾಯಿ ಹತ್ರ ಏನು ನಮ್ಮದು ಫ್ಯಾಬ್ರಿಕ್ ಬರುತ್ತೆ ಅಲ್ಲಿ ಫುಲ್ ಕಂಪ್ಲೀಟ್ ಸ್ಪೇಸ್ ಇರೋದ್ರಿಂದ ನಮಗೆ ಬ್ರೀದಿಂಗ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಉಸಿರಾಡೋಕ್ಕೆ ತೊಂದರೆ ಆಗೋದಿಲ್ಲ. ಆದಷ್ಟು ಫೇಸ್ ಮಾಸ್ಕ್ ಮಾಡಬೇಕಾದ್ರೆ ಕಾಟನ್ ಬಟ್ಟೆನ ಬಳಸಿ, ಅದು ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಸೈಡ್ಗೆ ಇಲಾಸ್ಟಿಕ್ ಜಾಯಿಂಟ್ ಮಾಡಬೇಕು. ಅದಕ್ಕಾಗಿ ನಾನು ಬಟ್ಟೆನ ಒಂದು ಚೂರ ಫೋಲ್ಡ್ ಮಾಡಿ ಟ್ರಯಾಂಗಲ್ ಶೇಪ್ನಲ್ಲಿ ಒಂದು ಸ್ಟಿಚ್ ಹಾಕ್ತಾ ಇದ್ದೀನಿ. ದಂಡಿಗೆ ನಾನು ಇಲಾಸ್ಟಿಕ್ ಹಾಕಬೇಕು. ಸೊ ಸ್ವಲ್ಪ ಸ್ಪೇಸ್ ಬಿಡ್ತಾ ಇದ್ದೀನಿ, ಪೂರ್ತಿ ಪ್ಯಾಕ್ ಮಾಡ್ತಾ ಇಲ್ಲ. ನೀವು ವಿಡಿಯೋನಲ್ಲಿ ನೋಡಿದರೆ ತುಂಬ ಈಸಿಯಾಗಿ ನಿಮಗೆ ಸ್ಟೆಪ್ಸ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ನೋಡಿ, ಇದೇ ರೀತಿ ಅದರ್ ಸೈಡ್ ಕೂಡ ಸ್ಟಿಚ್ ಹಾಕೋಬೇಕು. ಸ್ಟಿಚ್ ಹಾಕಿದ ಮೇಲೆ ಈ ರೀತಿ ನೋಡಿ ಮಾಸ್ಕ್ ರೆಡಿ ಆಗುತ್ತೆ. ಇದರಲ್ಲಿ ನಾನು ಈಗ ಇಲಾಸ್ಟಿಕ್ ಜಾಯಿಂಟ್ ಮಾಡ್ತಾ ಇದ್ದೀನಿ. ಇಲಾಸ್ಟಿಕ್ ನಾನು 7 ಇಂಚದ ಇಲಾಸ್ಟಿಕ್ ತೊಗೊಂಡಿದ್ದೀನಿ. ಸೊ ಇದೇ ರೀತಿ ಇಲಾಸ್ಟಿಕ್ ಫಸ್ಟ್ ಆಫ್ ಆಲ್ ಕಟ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಸ್ಪೇಸ್ ಬಿಟ್ಟಿದೆ, ಅಲ್ಲಿಂದ ಸಿಂಪ್ಲಿ ಇಲಾಸ್ಟಿಕನ್ನು ಒಳಗಡೆ ಇನ್ಸರ್ಟ್ ಮಾಡಬೇಕು. ಮತ್ತು ಇದನ್ನು ಅಟ್ಯಾಚ್ ಮಾಡೋಕ್ಕೆ ಇಲ್ಲಿ ಒಂದು ಸಿಂಪಲ್ ಸ್ಟಿಚ್ ಮಾಡಿದರೆ ಸಾಕು, ಅದು ಅಟ್ಯಾಚ್ ಆಗುತ್ತೆ. ಅಟ್ಯಾಚ್ ಮಾಡಿದ್ದ ಪಾರ್ಟ್ ಒಳಗಡೆ ಹಾಕಿದರೆ ಫಿನಿಶಿಂಗ್ ಚೆನ್ನಾಗಿ ಕಾಣುತ್ತೆ. ಇದೇ ರೀತಿ ಅದರ್ ಸೈಡ್ ಕೂಡ ಇಲಾಸ್ಟಿಕ್ ಅಟ್ಯಾಚ್ ಮಾಡ್ಕೋಬೇಕು. ಸೊ ನೋಡಿ, ಎಷ್ಟು 5 ನಿಮಿಷದಲ್ಲಿ ನಮ್ಮ ಹೊಸ ಪ್ಯಾಟರ್ನದ ಮಾಸ್ಕ್ ರೆಡಿ ಆಯಿತು. ಇದೇ ರೀತಿ ನೀವು ಕೂಡ ತುಂಬ ಈಸಿಯಾಗಿ ಮಾಸ್ಕನ್ನು ರೆಡಿ ಮಾಡ್ಬೋದು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಹೇಗೆ ಅನಿಸ್ತು ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ಹೇಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಬಾಯ್ ಬಾಯ್.